ಆದಿ ಫೋಟೋಸು. ಹೌದು. ಇಲ್ಲಿಗೆ ಹೇಗೆ ಬಂತು? ಹೇಗೆ ಅಂದ್ರೆ ಅವ್ನು ಇರೋದೇ ಇಲ್ಲಿ, ಅದಕ್ಕೆ. ಅವತ್ತು ಫೋನ್ ಮಾಡಿ ಕೇಳಿದಾಗ ನನ್ಗೇನು ಗೊತ್ತಿಲ್ಲ, ನಾನು ಊರಲ್ಲಿರೋದು ಅಂತ ಹೇಳಿದೆ. ಅವತ್ತು ಅವರು ಸುಳ್ಳು ಹೇಳಿದ್ರು. ಹೇಗಿದೆಯಮ್ಮ? ಮಾತಾಡು, ಯಾಕೆ ಸುಮ್ಮನಿದೆಯಾ? ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ? ಮುಟ್ಟು ಬೇಡ. ನಿನ್ನ ಹೊಲಸು ಕೈಯಿಂದ ನನ್ನ ಮೈ ಮುಟ್ಟಿದ್ರೆ ನೀನು ಪಾಪ ನನಗೆ ಅಟ್ಕೊಳತ್ತೆ. ಇಂಥ ಪಾಪಿ ಮಗನ ಹೆತ್ತಿದ್ದಕ್ಕೆ ನಾನು ಈಗಲೂ ಅನುಭವಿಸ್ತಾ ಇದ್ದೀನಿ. ಮತ್ತೆ ಯಾಕೆ ನಾನು ನೋಡಕ್ ಬಂದೆ ಇಲ್ಲಿಗೆ? ನಾನು ನಿನ್ನ ನೋಡಕ್ ಬರ್ಲಿಲ್ಲ ಕಣೋ, ನನ್ನ ಮೊಮ್ಮಗ ಆದಿ ನೋಡಕ್ ಬಂದಿದ್ದೀನಿ. ಬೇಲ್ ಕೊಟ್ಟು ಅವನ್ನ ಬಿಡಿಸಿ ಅವನ ಬುಟ್ಟಿಗೆ ಹಾಕೊಂಡಿದ್ಯಾ ನೀನು? ನಾನಿಲ್ದೆ ಅವನ ಆದಿ ನನ್ನ ಮಗ, ನನ್ನ ರಕ್ತ. ಯಾರು ಅವನ ಕೈ ಬಿಟ್ರು ನಾನು ಬಿಡಕ್ಕಾಗಲ್ಲ. ಅವನ್ನ ಬುಟ್ಟಿಗೆ ಹಾಕೊಳ್ಳೋ ಯಾವ ಸಂಚು ನಾನು ಮಾಡ್ತಾ ಇಲ್ಲ. ನೀನ್ ಎಂತವನು ಅಂತ ನನಗ್ ಚೆನ್ನಾಗಿ ಗೊತ್ತು ಕಣೋ, ಆದ್ರೆ ಆದಿಗ್ ಗೊತ್ತಿಲ್ಲ. ಅವನಿಗೆ ಗೊತ್ತಾಗಿದ್ದ ಕ್ಷಣದಲ್ಲಿ ಅವ್ನು ನಿನ್ನ ಎದುರಿಗೆ ಒಂದ್ ನಿಮಿಷನೂ ನಿಲ್ಲಲ್ಲ. ಅವನಿಗೆ ಅರ್ಥ ಮಾಡಿಸೋ ಕೆಲ್ಸ ನಂದು. ನೀನ್ ಏನ್ ಹೇಳಿದ್ರು ಅವ್ನು ನಂಬಲ್ಲ. ಏಯ್, ನಾನು ನಿನಗ್ ಜನ್ಮ ಕೊಟ್ಟವಳು, ನನ್ನ ಹತ್ರನೇ ಪಂದ್ಯಕ್ಕೆ ಬರ್ಬೇಡ ನೀನು. ನೀ ನನ್ ಮಾತು ಕೇಳದೆ ಇರ್ಬೋದು ಕಣ, ಆದ್ರೆ ಅವನು, ನಾನು ಕೈ ತುತ್ತು ಹಾಕಿ ಬೆಳೆಸಿರೋ ನನ್ನ ಮೊಮ್ಮಗ. ನನ್ನ ಮಾತನ್ನ ಯಾವತ್ತೂ ಮೀರಲ್ಲ ಅವನು. ಅವನ ರಕ್ತದಲ್ಲಿರೋದು ನನ್ನ ಆರ್ತಿ, ಸಂಸ್ಕಾರ, ಸಂಸ್ಕೃತಿ. ನಿನ್ನ ಹಾಗೆ ರಾಕ್ಷಸ ಗುಣಗಳಲ್ಲ. ಕಿಚ್ಚು ಬಿಡ. ಇವತ್ತು ನಿನ್ನ ಮನೆಯಲ್ಲಿರೋ ಆದಿ ನಾಳೆ ನನ್ನ ಮನೆಗೆ ಬರ್ಬೇಕು. ಅದ್ ಹೇಗ್ ಮಾಡೋದು ಅಂತ ನನಗ್ ಗೊತ್ತು. ಅಷ್ಟೇ ಅಲ್ಲ ಕಣ, ಈಗಿರೋ ಸಮಸ್ಯೆನ ಹೇಗ್ ಸರಿ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೋಡ್ತಾ ಇರು.